ನೋಟ್ ಬ್ಯಾನ್ ಆದಮೇಲೆ ಭಾರತೀಯ ಜನತಾ ಪಕ್ಷವನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ಉರಿದು ಬೀಳ್ತಾ ಇತ್ತು. ಈಗ ಸಿಎಂ ಆಪ್ತರ ಮನೆಯಲ್ಲೇ ನೋಟ್ ಅಂದ್ರೆ ಕೋಟಿ ಕೋಟಿ ಹೊಸ ನೋಟ್ ಸಿಕ್ಕಿರೋದು ಈಗ ಕಾಂಗ್ರೆಸ್ಗೆ ಬಿಸಿ ತುಪ್ಪ. ಇವತ್ತು ಮುಂಜಾನೆಯಷ್ಟೇ ಐಟಿ ಶೋಧ ಒಂದು ಹಂತಕ್ಕೆ ಮುಗಿದಿದೆ ಅಂತ ಮಾಹಿತಿ ಗೊತ್ತಾಗ್ತಾ ಇದೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ನೋಟಿಸ್ ಕೂಡ ಐಟಿ ಅಧಿಕಾರಿಗಳು ಜಾರಿ ಮಾಡಿದ್ದಾರೆ. ಜಯಚಂದ್ರ ಚಿಕ್ಕರಾಯಪ್ಪ ಮನೆಯಲ್ಲಿ ಹೊಸ ನೋಟುಗಳ ಮೂಲಕ್ಕೆ ಈಗ ಐಟಿ ಅಧಿಕಾರಿಗಳು ಕೈ ಹಾಕಿದ್ದಾರೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ದೊಡ್ಡ ಮಟ್ಟದ ಆಶ್ಚರ್ಯ ಆಗಿದ್ದು 2,000 ರೂಪಾಯಿಗಳ ಹೊಸ ನೋಟು ಸಿಕ್ಕಿದಾಗ ಈಗ ಆ ನೋಟಿನ ಸೀರಿಯಲ್ ನಂಬರ್ಗಳು ಯಾವ ಬ್ಯಾಂಕ್ಗೆ ಕೊಡಲಾಗಿತ್ತು ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಪತ್ರ ಬರೆದಿದ್ದಾರೆ ಐಟಿ ಅಧಿಕಾರಿಗಳು. ಸದ್ಯದ ಮಾಹಿತಿ ಪ್ರಕಾರ ತಮಿಳುನಾಡಿನ ಈರೋಡ್ ಬ್ಯಾಂಕುಗಳಲ್ಲಿ ಕಪ್ಪು ಹಣ ಪಿಂಕ್ ಆಗಿ ಬದಲಾಗಿತ್ತು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಚಿಕ್ಕರಾಯಪ್ಪ, ಜಯಚಂದ್ರ, ಚಂದ್ರಕಾಂತ್ ನೀಡಿದ ಮಾಹಿತಿಗಳ ಸತ್ಯಾಸತ್ಯತೆ ತಿಳಿಯೋದಕ್ಕೆ ಅಧಿಕಾರಿಗಳೀಗ ಸ್ಟೆಪ್ ಅಹೆಡ್ ಅಂತೀವಲ್ಲ, ಅಂದರೆ ಮುಂದಿನ ಎನ್ಕ್ವೈರಿಗೆ ಮುಂದಾಗಿದ್ದಾರೆ. ಈರೋಡ್ನ ಬ್ಯಾಂಕ್ ಅಧಿಕಾರಿಗಳು, ಸಿಬ್ಬಂದಿಗಳ ಬೆನ್ ಬಿದ್ದಿದ್ದಾರೆ ಐಟಿ ಅಧಿಕಾರಿಗಳ ತಂಡ. ಚಂದ್ರಕಾಂತ್ ಹಣ ನೀಡಿರುವಂಥ ನಮೂದಿಸಿದ್ದ ಹೆಸರಿನವರೆಗೂ ಕೂಡ ಇವತ್ತೇ ನೋಟಿಸ್ ಜಾರಿ ಮಾಡಲಾಗ್ತಾ ಇದೆ. ಅಂದರೆ ಯಾರಿಗೆ ಈ ಹಣವನ್ನು ಕೊಟ್ಟಿದ್ದೀನಿ ಅಂತ ಚಂದ್ರಕಾಂತ್ ಬರ್ಕೊಂಡಿದ್ರು, ಒಂದು ಕಡೆ ನೋಟ್ ಮಾಡ್ಕೊಂಡಿದ್ರು. ಆ ಹೆಸರುಗಳಲ್ಲೂ ಕೂಡ ತಮಿಳುನಾಡು ಮೂಲದ ಓರ್ವ IAS, ಓರ್ವ IPS ಅಧಿಕಾರಿಗಳು ಕೂಡ ಇದ್ದಾರೆ ಅನ್ನೋ ಮಾಹಿತಿ. ಹೀಗಾಗಿ ಅವ್ರಿಗೆ ನೋಟಿಸ್ ಜಾರಿಯಾಗುತ್ತೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟದ 2 ಸಚಿವರನ್ನು ಕೂಡ ವಿಚಾರಣೆಗೆ ಆಗಮಿಸಬೇಕು ಅಂತ ನೋಟಿಸ್ ಜಾರಿಯಾಗುವ ಸಾಧ್ಯತೆಯನ್ನು ತಳ್ಳಿ ಹಾಕುವ ಹಾಗಿಲ್ಲ. ಒಂದು ಕಡೆ ಚಿಕ್ಕರಾಯಪ್ಪ, ಜಯಚಂದ್ರ, ಚಂದ್ರಕಾಂತ್, ಚಕ್ರವರ್ತಿ, ನಜೀರ್ ಈ ಎಲ್ಲರ ಮೇಲೂ ಕೂಡ, ಅಂದರೆ ಅವರ ಮೊದಲ ಹಂತದಲ್ಲಿ ಅವರ ಮನೆ ಮೇಲೆ ರೇಡ್ ಆದಾಗ ಅಧಿಕಾರಿಗಳು ಇಷ್ಟೆಲ್ಲ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ. ಇವತ್ತು ಮುಂಜಾನೆ ಸುಮಾರು 3:30 ತನಕ ಈ ಐಟಿ ಶೋಧ ಕಾರ್ಯ ಮೊದಲ ಹಂತ ಮುಕ್ತಾಯವಾಗಿದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂಯಿಂದ ಮುರಳೀಧರ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಮುರಳೀಧರ್. ಐಟಿ ರೇಡ್ ಮೊದಲ ಹಂತ ಮುಕ್ತಾಯ ಆಯಿತು ಅಂತ ಏನೆಲ್ಲ ಸ್ಫೋಟಕ ಮಾಹಿತಿಗಳು ಗೊತ್ತಾಗ್ತಾ ಇದೆ ಈಗ? ಹರೀಶ್, ಏನಂದ್ರೆ ನಿನ್ನೆ ಬೆಳಗ್ಗೆ 8 ಗಂಟೆಯಿಂದ ಏನು ರಾತ್ರಿ ಇವತ್ತು ಬೆಳಗ್ಗೆ 3:30 ಸಮಯ ತನಕನೂ ಸಹ ಕಂಟಿನ್ಯೂಸ್ 20ರಿಂದ 21 ಗಂಟೆಗಳ ಕಾಲ ನಿರಂತರವಾಗಿ ಐಟಿ ಅಧಿಕಾರಿಗಳು ಶೋಧವನ್ನ ನಡೆಸಿದ್ರು. ಯಾಕೆಂದ್ರೆ ಅಲ್ಲಿ ನಿರಂತರವಾಗಿ ಶೋಧ ನಡೆಸೋದಕ್ಕೆ ಪ್ರಮುಖ ಕಾರಣವಾಗಿದ್ದಂಥದ್ದು ಹೊಸ ನೋಟ್ಗಳು, ಅಂದ್ರೆ 4.7 ಕೋಟಿಯಷ್ಟು ಹೊಸ ನೋಟ್ಗಳು ಏನ್ ಸಿಕ್ಕಿತ್ತು. ಆ ಸಿಕ್ಕಿದ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳಿಗೆ ಸಾಕಷ್ಟು ಅನುಮಾನಗಳಿದ್ದ ಹಿನ್ನೆಲೆಯಲ್ಲಿ, ಅಂದ್ರೆ ಈ ಬ್ಲಾಕ್ ಮನಿಯನ್ನ ಪಿಂಕ್ ಮನಿ ಅಂದ್ರೆ ನಾವೆಲ್ಲ ಇದುವರೆಗೂ ವೈಟ್ ಮನಿ ಅಂತ ಹೇಳ್ತಾ ಇದ್ವಿ, ಈಗ ಪಿಂಕ್ ಮನಿಯನ್ನ ಮಾಡ್ಕೊಂಡಿರೋಂಥವ್ರು ಯಾರ್ಯಾರು ಅನ್ನೋದ್ರ ಬಗ್ಗೆ, ಅಂದ್ರೆ ಎಲ್ಲೆಲ್ಲಿಂದ ತಂದ್ರು ಬ್ಯಾಂಕ್ ಗಳಿಂದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲಿಸಬೇಕಾಯಿತು. ಪರಿಶೀಲಿಸಿದ ಹಿನ್ನೆಲೆಯಲ್ಲಿ ಬೆಳಗ್ಗೆ 3:30 ತನಕ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಮತ್ತು ತನಿಖೆನ ಮುಂದುವರಿಸಿದ್ರೆ. ಆದ್ರೆ ಈಗ ಪ್ರಮುಖವಾಗಿ ಕಾಡ್ತಾ ಇರುವಂತದ್ದು, ಎಲ್ಲರಿಗೂ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು, ಈ ಹಣ, ಇಷ್ಟೊಂದು ಹಣ ಅಂದ್ರೆ ಕೇವಲ ಸಾರ್ವಜನಿಕರು ಅಂದ್ರೆ ಜನಸಾಮಾನ್ಯರು 2,000 ರೂಪಾಯಿ ನೋಟನ್ನ ತೆಗೆದುಕೊಳ್ಳಕ್ಕೆ ಸಾಕಷ್ಟು ಪರದಾಡ್ತಾ ಇದ್ದಾರೆ. ಅಂದ್ರೆ 24,000 ತೆಗೆದುಕೊಂಡ್ರೆ ಎಲ್ಲೋ ದೊಡ್ಡ ಮಟ್ಟದ ಮೊತ್ತವನ್ನ ಡ್ರಾ ಮಾಡಿದೀನಿ ಅಂತ ಹೇಳಿ
ಗಳಲ್ಲಿ ಎಲ್ಲ ಫೇಸ್ಬುಕ್ ಗಳಲ್ಲಿ ವಾಟ್ಸ್ಆಪ್ ಗಳಲ್ಲಿ ಹರಿ ಬಿಡ್ತಾ ಇರುವಂತದ್ದು. ಆದ್ರೆ ಇಂಥ ಸಂದರ್ಭದಲ್ಲಿ ಅಂದ್ರೆ 4.7 ಕೋಟಿಯಷ್ಟು ಹಣವನ್ನ ಯಾವ ಬ್ಯಾಂಕ್ ಇಂದ ತಂದ್ರು, ಅದು ಎಲ್ಲಿಯ ಮೂಲ ಅನ್ನೋದ್ರ ಬಗ್ಗೆ ಈಗ ಐಟಿ ಅಧಿಕಾರಿಗಳು ಬೆನ್ನು ಬಿದ್ದಿರುವಂತದ್ದು. ಜೊತೆಗೆ ಆ ಬ್ಯಾಂಕ್ ಮ್ಯಾನೇಜರು ಯಾವ ಮಾರ್ಗದಲ್ಲಿ ವಾಮ ಮಾರ್ಗವನ್ನು ಅನುಸರಿಸಿ ಈ ರೀತಿ ದುಡ್ಡನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಸ್ಪಷ್ಟವನ್ನ ಪಡೆದುಕೊಳ್ಳಕ್ಕೆ ಐಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಅಂದ್ರೆ ಈಗಿನ ಪ್ರಾಥಮಿಕ ಮಾಹಿತಿ ಪ್ರಕಾರ ಈರೋಡ್ನ ಅಂದ್ರೆ ತಮಿಳುನಾಡು ಮೂಲದ ಈರೋಡ್ನ ಬ್ಯಾಂಕ್ ನ ಒಂದು ಮೂಲದಿಂದ ಹಣ ಬಂದಿದೆ. ಜೊತೆಗೆ ಬೆಂಗಳೂರಿನ ಒಂದಷ್ಟು ಬ್ಯಾಂಕ್ಗಳ ಮೂಲದಿಂದ ಬರ್ತಾ ಇದೆ ಅನ್ನೋದ್ರ ಬಗ್ಗೆನೂ ಈಗ ಸ್ಪಷ್ಟವಾಗ್ತಾ ಇರುವಂತದ್ದು. ಅಂದ್ರೆ ಇವತ್ತು ಸರಿಸುಮಾರು 11 ಗಂಟೆ ನಂತರ ಐಟಿ ಅಧಿಕಾರಿಗಳು ಆರ್ಬಿಐಗೆ ಹೋಗ್ತಾರೆ. ಆರ್ಬಿಐಗೆ ಹೋಗಿ ಅಲ್ಲಿ ಇದ್ರ ಬಗ್ಗೆ ಅಂದ್ರೆ ಈ ಏನು 2,000 ರೂಪಾಯಿ ನೋಟ್ಗಳೇನಿತ್ತು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕುವಂಥದ್ದು. ಅದಾದ ಬಳಿಕ ಅವರ ಬೆನ್ನಿಗೆ ಬೀಳೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಹರೀಶ್, ಜೊತೆಗೆ ಮುರಳೀಧರ್, ಮಾಹಿತಿ ಬಂದಿರೋ ಪ್ರಕಾರ ಮುಖ್ಯಮಂತ್ರಿಗಳ ಆಪ್ತರ ಪೈಕಿ ಕೂಡ ಒಂದಿಬ್ಬರು ಸಚಿವರಿಗೆ, ಸಂಪುಟ ಸಚಿವರಿಗೂ ಕೂಡ ನೋಟಿಸ್ ಇಶ್ಯೂ ಮಾಡುವಂತ ಸಾಧ್ಯತೆ ಇದೆ ಅಂತ. ಯಾರು ಅಂತ ಗೊತ್ತಾಯ್ತಾ? ಯಾವಾಗ ಆಗುತ್ತೆ ಅಂತ ಏನಾದ್ರೂ ಮಾಹಿತಿ ಇದೆಯಾ? ಖಂಡಿತವಾಗಿ ಹರೀಶ್, ಏನಂದ್ರೆ ಈಗ ನಜೀರ್ ಮತ್ತು ಇಬ್ರಾಹಿಂ ಅಂತ ಹೇಳ್ತಾರೆ. ಅವರಿಬ್ರು ಮಹಾದೇವಪ್ಪ ಅವರ ತುಂಬಾ ಆಪ್ತ ಕ್ಲೋಸ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅದ್ರ ಬಗ್ಗೆ ಯಾರು ಸಹ ಸ್ಪಷ್ಟವನ್ನ ಪಡಿಸ್ತಾ ಇಲ್ಲ. ಅಂದ್ರೆ ಈಗ ಸಾಕಷ್ಟು ಸಭೆ ಸಮಾರಂಭಗಳಿರ್ಬೋದು, ಜೊತೆಗೆ ಅವ್ರಿಗ ಏನಂದ್ರೆ ಸ್ಟೇಜ್ ಕಾರ್ಯಕ್ರಮಗಳೇನಿತ್ತು ಆ ಕಾರ್ಯಕ್ರಮಗಳಲ್ಲೆಲ್ಲ ಇವರು ಸಹ ಕಾಣಿಸ್ಕೊಳ್ತಾ ಇದ್ರು. ಜೊತೆಗೆ ಅವರ ಒಂದಿಷ್ಟು ವ್ಯವಹಾರಗಳಲ್ಲಿ ಇವರು ಸಹ ಇರ್ತಿದ್ರು. ಗುತ್ತಿಗೆನ ಪಡೆಯೋ ವಿಚಾರದಲ್ಲಿ ಅಂದ್ರೆ ಲೋಕೋಪಯೋಗಿ ಗುತ್ತಿಗೆಗಳೇನಿತ್ತು ಅದನ್ನೆಲ್ಲ ಪಡೆಯೋ ವಿಚಾರದಲ್ಲಿ ಅವರ ಜೊತೆಗೆ ಇರ್ತಿದ್ರು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇರುವಂತದ್ದು. ಅವ್ರಿಗೂ ಸಹ ನೋಟಿಸ್ ಅನ್ನ ಸರ್ವ್ ಮಾಡೋ ಸಾಧ್ಯತೆಗಳಿದೆ. ಅಂದ್ರೆ ಈಗಿನ ಅಂದ್ರೆ ಪ್ರಾಥಮಿಕ ಮಾಹಿತಿ ಇದು, ಆದ್ರೆ ಅದು ಸ್ಪಷ್ಟವಾಗ್ತಾ ಇಲ್ಲ. ಯಾಕೆಂದ್ರೆ ಐಟಿ ಅಧಿಕಾರಿಗಳು ಈಗ ಮೊದಲ ಹಂತದ ತನಿಖೆಯನ್ನ ಮಾತ್ರ ಪ್ರಾರಂಭ ಮಾಡಿರುವಂತದ್ದು. ನಿನ್ನೆ ದಾಳಿಯನ್ನ ಮೊನ್ನೆ ಬೆಳಗ್ಗೆಯಿಂದ ದಾಳಿಯನ್ನ ನಡೆಸಿದ್ರು. ಇವತ್ತು ಬೆಳಗಿನ ಜಾವ 3:30 ತನಕ ದಾಳಿಯನ್ನ ಕಂಟಿನ್ಯೂಸ್ ಆಗಿ ಅಂದ್ರೆ ಸರಿಸುಮಾರು 48 ಗಂಟೆಗಳ ಕಾಲ ದಾಳಿಯನ್ನ ಕಂಟಿನ್ಯೂ ಮಾಡಿದ ಬಳಿಕ ಸಾಕಷ್ಟು ಮಾಹಿತಿ ಮತ್ತು ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈಗ ಪ್ರಮುಖವಾಗಿ ಬೇಕಾಗಿರುವಂತದ್ದು ಯಾವ ಬ್ಯಾಂಕ್ ಇಂದ ಹಣ ಬಂತು, ಬ್ಯಾಂಕ್ ಇಂದ ಹಣ ಬರ್ಲಿಕ್ಕೆ ಯಾರು ಸಹಾಯನ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಸಹ ಈಗ ಸ್ಪಷ್ಟಪಡಿಸಿಕೊಳ್ಬೇಕಾಗಿರುವಂತದ್ದು. ಈಗ ಪ್ರಮುಖವಾಗಿ ಬ್ಯಾಂಕ್ ಮತ್ತು ಆರ್ಬಿಐ ಕಡೆ ಈಗ ಐಟಿ ಅಧಿಕಾರಿಗಳ ದೃಷ್ಟಿ ನೆಟ್ಟಿರುವಂತದ್ದು. ಹರೀಶ್, ಓಕೆ, ಈಗ ಮೊದಲ ಹಂತದ ಈ ಎನ್ಕ್ವೈರಿ ಅಥವಾ ಶೋಧ ಕಾರ್ಯ ಮುಕ್ತಾಯ ಆಯಿತು ಅನ್ನೋದಾದ್ರೆ, ಎರಡನೇ ಹಂತದಲ್ಲಿ ಈ ಶೋಕಿಗಳಿತ್ತಲ್ಲ, ಐಷಾರಾಮಿ ಜೀವನದ ಈ ಶೋಕಿಗಳ ಮೂಲ ಮಾಹಿತಿಯನ್ನ ಕೆದಗೋಕ್ ಶುರು ಮಾಡ್ತಾರ ಹೇಗೆ? ಖಂಡಿತವಾಗಿ ಅದನ್ನ ಸರ್ವೇ ಸಾಮಾನ್ಯವಾಗಿ ಮಾಡ್ಲೇಬೇಕಾಗುತ್ತೆ. ಅಂದ್ರೆ ಜಯಚಂದ್ರ ಅವ್ರ ಮನೆ ಮೇಲೆ ರೇಡ್ ಆಗ್ಲಿಕ್ಕೆ ಪ್ರಮುಖ ಕಾರಣ ಅಂದ್ರೆ ನವೆಂಬರ್ 8ನೇ ತಾರೀಕು ನೋಟನ್ನ ಬ್ಯಾನ್ ಮಾಡ್ತಾರೆ. ನೋಟನ್ನ ಬ್ಯಾನ್ ಮಾಡಿದ ಬಳಿಕ ಒಂದು 3-4 ದಿನದ ಬಳಿಕ ಒಂದು 20 ಕೋಟಿ ಮೌಲ್ಯದ ಏನೋ ಒಂದು 3-4 ಕಾರನ್ನ ಖರೀದಿ ಮಾಡ್ತಾರೆ ಅನ್ನೋದು, ಐಷಾರಾಮಿ ಕಾರ್ಗಳನ್ನ ಖರೀದಿ ಮಾಡ್ತಾರೆ. ಅವರ ಮಗ ತ್ರಿಜೇಶ್ ಅವರ ಹೆಸರಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದಿತ್ತು. ಆ ಮಾಹಿತಿಯನ್ನ ಆಧರಿಸಿ ಐಟಿ ಅಧಿಕಾರಿಗಳಿಗೂ ಸಹ ಒಂದು ಸ್ಪಷ್ಟನೆ ಸಿಗ್ತಾ ಹೋದ ಬಳಿಕ ಅವರು ಯಾವ ಹಣವನ್ನ ಅಂದ್ರೆ ಈಗ ಸರ್ವೇ ಸಾಮಾನ್ಯವಾಗಿ ಈಗ ಹೊಸ ರೂಲ್ಸ್ ಪ್ರಕಾರ ಯಾವುದೇ ಹಣವನ್ನ ಅಂದ್ರೆ 2 ಲಕ್ಷಕ್ಕೂ ಮೀರಿದ ಹಣವನ್ನ RTGS ಮಾಡಬೇಕು, ಇಲ್ಲ ಚೆಕ್ಗಳನ್ನ ಮೂಲಕ ಕೊಡಬೇಕು, ನೆಟ್ ಬ್ಯಾಂಕಿಂಗ್ ನ ಮೂಲಕ ಕೊಡಬೇಕು. ಆದ್ರೆ ಇವರು ಕ್ಯಾಶ್ ಅನ್ನ ಕೊಟ್ಟು ಕಾರನ್ನ ಖರೀದಿ ಮಾಡಿದ ಯಾವ ರೀತಿ ಅನ್ನೋದು ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ ಆ ಕ್ಯಾಶ್ ಅನ್ನ ಇಸ್ಕೊಂಡು ಯಾವ ರೀತಿ ಕಾರನ್ನ ಡೆಲಿವರಿ ಮಾಡಿದ್ರು ಅನ್ನೋದು ಕಂಪನಿ ಮೇಲೆ, ಈಗ ಕಾರನ್ನ ಮಾರುವಂತ ಏನು ಸರ್ವಿಸ್ ಸೆಂಟರ್ಗಳೇನಿರ್ತವೆ ಅಥವಾ ಕಂಪನಿಗಳೇನಿರ್ತವೆ ಆ ಕಂಪನಿಗಳ ಮೇಲೂ ಸಹ ಈಗ ಐಟಿ ಕೆಂಗಣ್ಣನ್ನ ಹಾಕುತ್ತೆ. ಯಾಕಂದ್ರೆ ಅವರನ್ನು ಸಹ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಇದು ರೂಲ್ಸ್ ಅನ್ನ ಬ್ರೇಕ್ ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಆ ಹಂತದಲ್ಲೂ ಒಂದು ರೀತಿಯ ತನಿಖೆ ಆಗುತ್ತೆ. ಇದೆಲ್ಲಾನು ಸಹ ಗಮನಿಸ್ತಾ ಹೋದ್ರೆ ಇನ್ನೂ ದೊಡ್ಡ ಮಟ್ಟದ ತನಿಖೆ ಆಗುವಂತದ್ದು. ಅಂದ್ರೆ ಐಟಿ ಮೊದಲ ಹಂತದ ತನಿಖೆ, ಅದಾದ ನಂತರ ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯ ಏನಿದೆ ಅದು ಸಹ ತಮ್ಮ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ಯಾಕಂದ್ರೆ ಅವ್ರಿಗೆ ಅಧಿಕಾರ ಹೆಚ್ಚಿರುವಂತದ್ದು. ಅಂದ್ರೆ ಇಂತಹ ಸಂದರ್ಭದಲ್ಲಿ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳುವಂಥದ್ದು, ಅವರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡುವಂಥದ್ದು, ಇದೆಲ್ಲ ಸಹ ಇಡಿ ಅಧಿಕಾರಿಗಳಿಗೆ ಮಾತ್ರ ಸಾಧ್ಯ. ಐಟಿ ಅಧಿಕಾರಿಗಳು ಕ್ರಿಮಿನಲ್ ಕೇಸ್ ಅನ್ನ ಹಾಕ್ಬೋದು, ಆದ್ರೆ ಜೈಲಿಗೆ ಕಳಿಸ್ಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಅಂದ್ರೆ ಐಟಿ ರೂಲ್ಸ್ ಅನ್ನ ಏನು ಮಾಡಿಫೈ ಮಾಡಿದ ಸಂದರ್ಭದಲ್ಲಿ ಅದನ್ನ ತೆಗೆದುಹಾಕಿರುವಂತದ್ದು. ಆದ್ರೆ ನೋಟಿಸ್ ಅನ್ನ ಕೊಟ್ಟು ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು. ಅವ್ರು ಏನಾದ್ರೂ ಸೂಕ್ತವಾಗಿ ತನಿಖೆ ಆಗ್ಬೇಕು ಅಂದ್ರೆ ಜಾರಿ ನಿರ್ದೇಶನಾಲಯದಿಂದನೇ ಆಗ್ಬೇಕು ಅಂತ ಹೇಳಿ ಈಗ ಮಾಹಿತಿ ಬರ್ತಾ ಇರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮುರಳೀಧರ್, ಈ ಕ್ಷಣದೆಲ್ಲ ಮಾಹಿತಿಗಾಗಿ. ಐ ಥಿಂಕ್ ಸಮಯ ಕಳೆದ ಹಾಗೆಲ್ಲ ಇನ್ನಷ್ಟು ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಿರುತ್ತೆ. ವಿಲ್ ಕಮ್ ಬ್ಯಾಕ್ ಟು ಯು. ಮುಂದಿನ ಸುದ್ದಿಗಳ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಗಾಗಿ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.